ಒಂದೇ ತರಹ ಮಿಡಿವ ಸಮಯ, ಎರಡು ನೆರಳು ಒಂದೇ ಗುರಿಯ ತಲುಪೋ ಸಮಯ. ಭಾವಬಾನು ರಂಗು ತುಂಬಿ ಮಿಂಚೋ ಸಮಯ, ಮೌನ ಮೌನ ಪ್ರೇಮಗಾನ ಹಾಡೋ ಸಮಯ. ಅಮೃತ ಘಳಿಗೆ ಅಮೃತ ಘಳಿಗೆ ಅಮೃತ ಘಳಿಗೆ ಅಮೃತ ಘಳಿಗೆ. ಒಳ್ಳೇದಾಗಲಿ. ಈಗ ನಂಗೆ ಕೆಲ್ಸಕ್ಕೆ ಟೈಮ್ ಆಯಿತು, ಫೋನ್ ಇಡ್ಲಾ? ಸರಿ ಸರಿ, ಹಾಗಾದರೆ ನನಗೂ ಆಫೀಸಿಗೆ ಹೊರಡೋ ಟೈಮ್ ಆಯಿತು. ಟೇಕ್ ಕೇರ್, ಬಾಯ್ ಬಾಯ್. ಬಾಯ್. ಏಯ್, ಬೆಳಿಗ್ಗೆ ನಿನ್ನ ಮುಖ ನೋಡ್ಬೇಕಾಗಿ ಬಂತಲ್ಲ, ಛೀ. ಅಜ್ಜಿ, ಆಶೀರ್ವಾದ ಮಾಡಿ. ಹೇ ಸಂಗೀತಾ, ಸಂಗೀತಾ ಬಾರೆ ಇಲ್ಲಿ. ಶುಭಶ್ಯ ಶೀಘ್ರಂ ಕಲ್ಯಾಣ ಪ್ರಾಪ್ತಿರಸ್ತು. ಇವಳು ಆ ಮುದುಕಿ ಕಾಲಕ್ಕೆ ಬೀಳೋದೇನು, ಆ ಮುದುಕಿ ಇವಳು ಸೇರ್ಕೊಂಡು ಕಲಕಲ ಅಂತ ನಗದೇನು? ಈ ಸೋಗ್ಲಾಡಿ ಮನೆ ಕೆಲಸ ತಪ್ಪಿಸ್ಕೊಂಡು ಎಲ್ಲಿಗೆ ಹೊರಟಿದ್ದಾಳೆ? ಈ ಅಜ್ಜಿನೇ ಒಂದಿನ ಇವಳಿಗೆ ಮದುವೆ ಮಾಡಿಸ್ಬಿಡುತ್ತೋ ಏನೋ. ನೋಡ್ತಾ ಇರು, ಒಂದಿನ ಇವ್ರಿಗೆಲ್ಲ ಇವಳು ಹುಂಡೆ ನಾಮ ತಿಕ್ಕಿ ಹೋದ್ರೆ ಅವಾಗ ಗೊತ್ತಾಗತ್ತೆ. ಅಜ್ಜಿ, ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಅಂದರೆ ಅಜ್ಜಿ, ಶುಭಸ್ಯ ಶ್ರೀಗ್ರಾಮ್ ಅನ್ನೋ ಮ್ಯಾರೇಜ್ ಬ್ಯೂರೋಗೆ ಹೋಗ್ತಾ ಇದ್ದೀನಿ. ಹೌದೇನೆ? ಹೌದು ಅಜ್ಜಿ. ಅಲ್ಲಿ ಹೋದರೆ ತುಂಬ ಆಯ್ಕೆಗಳಿರುತ್ತೆ ಅಂತ ಗೊತ್ತಾಯಿತು. ಹಾಗಾಗಿ ಒಂದು ಹೆಜ್ಜೆ ಹೋಗಿ ಏನು ಎತ್ತ ಅಂತ ನೋಡ್ಕೊಬರೋಣ ಅಂತ. ಸರಿಯಮ್ಮ. ಓಹೋ, ಎಷ್ಟೆಲ್ಲ ತಿಳ್ಕೊಂಬಿಟ್ಟಿದ್ದಾಳೆ. ಒಂದು ಹೆಜ್ಜೆ ಅಲ್ಲ, 10 ಹೆಜ್ಜೆ ಬೇಕಾದರೂ ಹೋಗ್ಲಿ, ಯಾರು ಬೇಡ ಅಂದರು. ಇವಳು ಸಪ್ತ ಸಾಗರ ದಾಟಿದ್ರು ಅರುಣ್ ಸಪ್ತಪದಿ ತುಳಿಯೋದನ್ನು ತಡೆಯೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಜ್ಜಿ, ನಾನು ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ನಂಗೆ ಗೊತ್ತಿಲ್ಲ. ನೀವು ಮಧ್ಯಾಹ್ನದ ಮಾತ್ರೆನ ಮರಿದೆ ತಗೋಬೇಕು. ಮಧ್ಯಾಹ್ನ ಖಂಡಿತ ಮಾತ್ರೆ ತಗೋತೀನಿ. ನೀನು ಗಾಡೀಲಿ ಹುಷಾರ ಹೋಗ್ಬಾ. ನಿನ್ನ ಗಾಡಿ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದೆ ತಾನೆ? ಇಲ್ಲಾಂದರೆ ಆಟೋದಲ್ಲಿ ಹೋಗ್ಬಾ. ಎಲ್ಲ ಸರಿ ಇದೆ ಅಜ್ಜಿ, ಹೋಗಿ ಬರ್ತೀನಿ. ಸಂಗೀತ, ಕುದುರೆನ ಮೊದಲು ಓಡಕ್ಕೆ ಬಿಡಬೇಕು, ಆಮೇಲೆ ಲಗಾಮ್ ಹಾಕಿ ಎಳಿಬೇಕು, ಆವಾಗಲೇ ಮಜಾ. ದೇವ್ರೆ, ಅರುಣ್ಗೆ ಒಳ್ಳೇದಾಗಲಿ ಅಂತ ಈ ಹುಡುಗಿ ತುಂಬ ಕಷ್ಟಪಡ್ತಾ ಇದ್ದಾಳೆ. ಆದಷ್ಟು ಬೇಗ ಈ ಹುಡುಗಿಗೂ ಒಂದೊಳ್ಳೆ ಮನೆ ತೋರ್ಸಪ್ಪ. ನಮಸ್ಕಾರ, ಹೇಳಿ. ಕೋಗಿಲೆ ಕಂಠದಲ್ಲಿ ಸಿರಿ ಕನ್ನಡ, ಸೊಗಸಾಗಿದೆ ಧ್ವನಿ ಕೇಳೋದಕ್ಕೆ. ಯಾರು ಮಾತಾಡ್ತಿರೋದು? ನಾನು ಯಾರು ಅಂತ ಹೇಳಿದ ಮಾತ್ರಕ್ಕೆ ನನ್ನನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಅಲ್ವಾ ಚಿನ್ನ? ಹೆಂಗೆ ಹೇಳಲಿ ನಾನು ಯಾರು ಅಂತ? ಯಾರ್ರೀ ನೀವು? ಏನೇನೋ ಮಾತಾಡ್ತಾ ಇದ್ದೀರಾ. ರಾಂಗ್ ನಂಬರಿಗೆ ಕಾಲ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ನಾನು ಫೋನ್ ಕಟ್ ಮಾಡ್ತೀನಿ. ವೆಯ್ಟ್. ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳೋವರೆಗೂ ಫೋನ್ ಕಟ್ ಮಾಡಬೇಡ ಚಿನ್ನ. ಏನ್ರಿ ಅದು ಚಿನ್ನಾಗಿನ್ನ ಅಂತ? ಅಸಹ್ಯ. ನೀವ್ ಯಾರು ಅಂತ ಕೇಳಿದ್ರೆ ನಿಮಗೆ ಅದನ್ನೇ ಹೇಳೋಕ್ ಬರ್ತಿಲ್ಲ. ಗುರ್ತು ಪರಿಚಯ ಇರತ್ತ ಏನ್ರಿ ಮಾತು? ಇದೇ ಬಂಗಾರ, ಇದೆ ಮಾತಾಡೋದಕ್ಕೆ ಬೇಕಾದಷ್ಟಿದೆ. ನೋಡು, ಈಗ ನೀನೇ ಹೇಳಿದೆ ಚಿನ್ನ ಅಂತ ಕರಿಬೇಡಿ ಅಂತ.
ಅದಕ್ಕೆ ನಾನು ಬಾಯಿ ತುಂಬ ಬಂಗಾರ ಅಂತ ಕರೆದೆ. ನೋಡು, ನನ್ನ ಮಾತನ್ನು ನೀನು ಕೇಳಿದ್ರೆ ನೀನು ತೂಕದಷ್ಟೇ ಬಂಗಾರ ನಿಂಗೆ ಸಿಗೋ ಚಾನ್ಸ್ ಇದೆ. ಈ ಚಾನ್ಸು ಯಾರಿಗುಂಟು ಯಾರಿಗಿಲ್ಲ. ಒಳ್ಳೆ ಆಫರು. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನಾನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಚೆ ಹೋಗ್ತಾ ಇದ್ದೀನಿ. ಅದು ಏನು ಹೇಳಬೇಕು ಅಂತಿದ್ದೀರೋ ಬೇಗ ಬೇಗ ಹೇಳಿ. ಬಂಗಾರ, ನಾನಿಷ್ಟು ಸ್ವೀಟಾಗಿ ಮಾತಾಡ್ತಿದ್ರು ನನಗೆ ರೋಫ್ ಹೊಡಿತ್ಯಾ? ನಿನ್ನ ಅಜ್ಜಿ ಎಷ್ಟೇ ದೌಲತ್ತು ನಿನಗೆ? ಏನಿಂದ ಏನು ಹೇಳಬೇಕೋ ಬೇಗ ಹೇಳಿ ಮುಗಿಸು ಅಂದ. ಹೇಳ್ತೀನಿ ಕೇಳಿಸ್ಕೋ. ಮುಚ್ಕೊಂಡು ಆ ಮನೇಲಿ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡಿಕೊಂಡು ತೆಪ್ಪಗಿದ್ರೆ ಸರಿ. ಅದನ್ನು ಬಿಟ್ಟು ನಾವು ಮಾಡೋ ಕೆಲಸಕ್ಕೆ ಅಡ್ಡ ಬರೋದು, ಫೈಲ್ಗಳು ಸಿಗ್ನೇಚರ್ ಆಗದ ರೀತಿ ತಡೆಯೋದು, ಇದೆಲ್ಲ ಮಾಡಿದ್ರೆ ನಾನು ಮಾತಾಡೋ ಮಾತನ್ನು ನಿಲ್ಲಿಸೋಕ್ಕಿಂತ ಮುಂಚೆ ನಿನ್ನ ಉಸಿರು ನಿಲ್ಲಿಸ್ತೀನಿ. ಒಂದು ಸಲ ನಿಮ್ಮ ಬಾಸ್ನ ಬಚಾವ್ ಮಾಡಿದೆ ಅಂತ ಎಲ್ಲ ಟೈಮಲ್ಲೂ ಬಚಾವ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಬಚಾವ್ ಮಾಡ್ತೀನಿ ಅಂತ ನೀನು ತಿಳ್ಕೊಂಡಿದ್ರೆ ಅದು ನಿನ್ನ ಕನಸು. ರೀ, ಯಾರ್ರೀ ನೀವು? ಅವತ್ತು ನೋಡಿದ್ರೆ ಅವ್ರು ಯಾರೋ ಕದ್ದು ಸೈನ್ ಹಾಕ್ಸ್ಕೊಳ್ಳೋದಕ್ಕೆ ಬಂದಿದ್ರು. ನೀವು ಅವ್ರ ಕಡೆಯವ್ರೇನೇನಾ? ನೀವು ಫೋನ್ ಮಾಡಿ ನನಗೆ ಎದುರಿಸಿದ್ರೆ ನಾನು ಹೆದರ್ಕೊಳ್ಳೋದಕ್ಕೇನು ಸಣ್ಣ ಮಗುನಾ? ಬಂಗಾರ, ನೀನು ಎಷ್ಟೇ ಎಗರಾಡಿದ್ರು ನಾನೀಗ ಹೇಳೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕೇಳಿಸ್ಕೊಂಡು ನೆನಪಲ್ಲಿಟ್ಕೋ. ಒಂದು, ನೀನು ನಮ್ಮ ಪಾರ್ಟಿ ಸೇರಿಕೊಂಡು ನಿಮ್ಮ ಬಾಸ್ನ ಮುಳುಗಿಸೋದಕ್ಕೆ ನಮ್ಮ ಜೊತೆ ಸಾಥ್ ಕೊಡು. ಇಲ್ಲ ಅಂದರೆ ನಿಮ್ಮ ಬಾಸ್ ಜೊತೆನೆ ನೀನು ಇದ್ರೆ ನೀನು ಮುಳುಗೋಗ್ತೀಯಾ. ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ನಿಮ್ಮ ಬಾಸ್ನ ಮುಳುಗಿಸೋದು ನನ್ನ ಕನಸು. ನಿಮ್ಮ ಬಾಸು ಮುಳುಗ್ತಾನೆ, ಮುಳುಗಿಸೋದು ನಾನೇ. ನೀವೇನು ಹೆದರಿಸಿದ್ರು, ಏನು ಆಸೆ ತೋರಿಸಿದ್ರು ತಿಂದ ಮನೆಗೆ 2 ಬಗೆಯೋಳಲ್ಲ ನಾನು. ಆ ಆಸೆನ ನೀವು ಬಿಟ್ಬಿಡಿ. ಅಂದಹಾಗೆ ನಮ್ಮ ಬಾಸ್ ಹೆಸರು ಅರುಣ್ ಅಂತ. ಅರುಣ್ ಅಂದರೆ ಸೂರ್ಯನ್ ಸಾರಥಿ. ಸುಟ್ಟು ಹೋಗ್ಬಿಡ್ತೀರಾ, ಹುಷಾರು. ಹಲೋ ಹಲೋ ಹಲೋ. ಹಲೋ, ಯಾರು? ನೋಡಿ, ನಿಮ್ಮ ಅಕೌಂಟ್ಗೆ 20,000 ಕ್ರೆಡಿಟ್ ಆಗಿರಬೇಕು. ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಹಾಂ, ಬಂದಿದ್ದೆ ಮೇಡಮ್. ಗುಡ್. ಈಗ ನಾನು ಹೇಳಿದ ಕೆಲಸ ಮಾಡಿ. ಹೇಳಿ ಮೇಡಮ್. ಯಾರ್ದಾರು ಜೀವ ತೆಗಿ ಅನ್ನೋದೊಂದು ಬಿಟ್ಟು ನೀವು ಬೇರೆ ಏನು ಕೆಲಸ ಹೇಳಿದ್ರು ಮಾಡ್ತೀನಿ. ಮೊದಲು ನಾನು ಹೇಳಿದ ಕೆಲಸ ಮಾಡಿ. ಮಿಕ್ಕಿದ ಅಮೌಂಟು ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ. ಹೇಳಿ ಮೇಡಮ್, ಏನು ಮಾಡಬೇಕು? ನೋಡಿ, ಇವಾಗ ನಿಮ್ಮ ಹತ್ರ ಒಬ್ಳು ಹುಡುಗಿ ಬರ್ತಾಳೆ. ಅಷ್ಟೇನಾ ಮೇಡಮ್? ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ. ಹಬ್ಬ, ಬೆಳಿಗ್ಗೆ ಎದ್ದು ಕೂಡಲೇ ಜೋಡಿ ನೀರೇ ನೋಡಿದ್ದೆ ಅನಿಸುತ್ತೆ. ಅದೃಷ್ಟ ರೂಪದಲ್ಲಿ ಮೊಬೈಲಲ್ಲಿ ಬಂತು. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ನಿಮಗೆ ಯಾವ ಥರ ಹುಡುಗ ಬೇಕಾಗಿತ್ತು? ನಮ್ಮ ಹತ್ರ ದೇಶದಲ್ಲಿರೋರು, ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗಿರೋರು, ಹೋಗೋದಾರೆ ಕಾಯ್ತಾ ಇರೋರು, ಬಡವರು, ಶ್ರೀಮಂತರು, ಈ ಥರದ ಎಲ್ಲ ಸಂಬಂಧಗಳು ನಮ್ಮಲ್ಲಿ ಇದ್ದಾವೆ. ತುಂಬ ದೊಡ್ಡ ಲಿಸ್ಟ್ನ ಇಟ್ಟಿದ್ದೀರಾ ಸರ್ ನೀವು. ಹೌದಮ್ಮ, ಈಗ ಜನಗಳು ಆಯ್ಕೆ ಕೇಳ್ತಾರೆ ನೋಡಿ, ಅದಕ್ಕೆ. ಈಗ ಹುಡುಗ ಹೇಗಿರಬೇಕು ಅಂತ ನೀವು ಹೇಳಿದ್ರೆ ನಾನು ಪಟ ಅಂತ ಫೋಟೋ ತೋರಿಸ್ಬಿಡ್ತೀನಿ. ಸರ್, ನಾನು ನನಗೆ ಹುಡುಗನ ನೋಡೋದಕ್ಕಲ್ಲ ಇಲ್ಲಿಗೆ ಬಂದಿರೋದು, ನಮ್ಮ ಬಾಸ್ಗೆ ಹುಡುಗಿನ ನೋಡೋಕ್ಕೆ ಅಂತ. ಓಹೋ, ನೀವೇ ಮದುವೆ ಹೆಣ್ಣು ಥರ ಕಾಣಿಸ್ತಾ ಇದ್ದೀರಾ?
ಆದರೂ ನಿಮ್ಮ ಬಾಸಿಗೆ ಹೆಣ್ಣು ನೋಡೋಕೆ ಬಂದಿದ್ದೀರಾ? ಹೌದು, ಏನು ನಿಮ್ಮ ಬಾಸ್ ಹೆಸರು? ನಮ್ಮ ಬಾಸ್ ಹೆಸರು ಅರುಣ್ ಅಂತ. ಸರ್, ಇದು ಅವ್ರ ಫೋಟೋ ಮತ್ತು ಡೀಟೇಲ್ಸ್. ಇವ್ರಿಗೆ ಹುಡುಗಿ ನೋಡಬೇಕಾಗಿರೋದು. ಓಹೋ, ಲಡ್ಡೆ ಬಂದು ಬಾಯಿ ಬಿತ್ತು. ನೋಡಮ್ಮ, ನೋಡೋದಕ್ಕೆ ಹೀರೋ ಥರನೇ ಇದ್ದಾರೆ. ಇವ್ರಿಗೆ ಒಂದು ಅಂತ ಹೀರೋಯಿನ್ ಥರ ಹುಡುಗಿನೇ ತೋರಿಸ್ತೀನಿ. ನಾನು ಸೆಲೆಕ್ಟ್ ಮಾಡಿರೋ ಹುಡುಗಿ ಡೀಟೇಲ್ಸ್ ಕೊಡಿ ಸರ್. ನಾನು ಮನೆಯವ್ರ ಹತ್ರ ಎಲ್ಲ ಒಂದು ಸತಿ ಮಾತಾಡಿ ಮುಂದಿಂದೇನು ಅಂತ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಒಂದು ನಿಮಿಷ ಇರಮ್ಮ, ಫೈಲ್ ತೊಗೊಂಬರ್ತೀನಿ. ಹಲೋ ಚಿಕ್ಕಮ್ಮ. ಹಲೋ ಅಮೃತ. ಚಿಕ್ಕಮ್ಮ, ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ನಿಮ್ಮಿಂದನೇ ಅಪ್ಪ ನಾನು ಮತ್ತೆ ಮಾತಾಡೋ ಹಾಗಾಯ್ತು. ಅಪ್ಪ ನನಗೆ ಕ್ಷಮಿಸಿದ್ ಕೂಡ. ಸರಿ ಬಿಡು, ನಾನು ನಿನಗೆ ಮೊದಲೇ ಹೇಳಿಲ್ವಾ ನಾನೆಲ್ಲ ಸರಿ ಮಾಡ್ತೀನಿ ಅಂತ. ಆದರೆ ಅಮೃತ, ಈಗ ವಿಷಯ ಅದಲ್ಲಮ್ಮ, ಬೇರೆನೇ ಇದೆ. ಹೌದಾ? ಏನು ಚಿಕ್ಕಮ್ಮ? ನೋಡು, ಇವಾಗ ನಾನು ನಿನ್ಗೆ ಹೇಳೋ ವಿಷಯ ನಿಮ್ಮ ಅಪ್ಪನ ಹತ್ರ ನಾನು ಹೇಳಿದೆ ಅಂತ ಹೇಳಬಾರ್ದು, ಆಯಿತಾ? ಸರಿ ಚಿಕ್ಕಮ್ಮ. ನಿಮ್ಮ ಅಪ್ಪಂಗೆ ಕೆಲಸ ಹೋಗಿದೆ ಕಣೆ. ಮತ್ತೆ ಅಂಜಲಿನ ಅವ್ರ ಅತ್ತೆ ಮನೆಯವರು ಮನೆಯಿಂದ ಆಚೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ವರದಕ್ಷಿಣೆ ಹಣ ತರೋ ತನಕ ನಿನ್ನ ಮನೆ ಒಳಗೆ ಕಾಲಿಡಬೇಡ ಅಂತಲೂ ಹೇಳಿ ಕಳಿಸಿದ್ದಾರೆ. ಇವಾಗ ಈ ಮನೆಗೆ ನೀನೇ ದಿಕ್ಕಮ್ಮ. ನಿನಗೆ ಗೊತ್ತಿದೆ ನಮಗೇನು ಇನ್ಕಮ್ ಇಲ್ಲ ಅಂತ. ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲಮ್ಮ. ನಿನಗೆ ಗೊತ್ತಲ್ಲ, ನಿಮ್ಮಪ್ಪಂಗೆ ಸ್ವಾಭಿಮಾನ ಜಾಸ್ತಿ, ಅವ್ರು ಯಾರ ಹತ್ರನೂ ಕೈ ಚಾಚಲ್ಲ ಅಂತ. ಅಯ್ಯೋ ಚಿಕ್ಕಮ್ಮ, ಅಪ್ಪಂಗೂ ವಯಸ್ಸಾಯಿತು, ಇನ್ನು ಮುಂದೆ ಅವ್ರೇನು ಕೆಲಸ ಮಾಡೋದು ಬೇಡ ಚಿಕ್ಕಮ್ಮ. ಈಗ ಹೇಗಿದ್ರು ಮೇಡಮ್ ಅವರು ಅವ್ರ ಔಟ್ ಹೌಸ್ನ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನೇನು ಬಾಡಿಗೆ ಕಟ್ಟಬೇಕಾಗಿಲ್ಲ. ಆ ಹಣನೂ ನಾನು ನಿಮಗೆ ಕಳಿಸ್ತೀನಿ. ಅಲ್ಲದೆ ಆ ಶೇರ್ಸಿನ ಡಿವಿಡೆಂಡ್ ಬಂದ ಕೂಡಲೇ ಅದನ್ನು ಅಂಜಲಿಯವ್ರ ಮನೆಗೆ ಕೊಟ್ಬಿಡೋಣ ಚಿಕ್ಕಮ್ಮ. ಏನೋ ನೀನು ಕೊಟ್ರೇ ಉಂಟು ಅಮೃತ. ನೀನು ಕಳಿಸಿದ್ರೇ ನಮ್ಮ ಮನೆ ಒಲೆ ಉರಿಯೋಕ್ಕೆ ಸಾಧ್ಯ. ತಲೆ ಕೆಡಿಸ್ಕೋಬೇಡಿ ಚಿಕ್ಕಮ್ಮ, ಎಲ್ಲ ಸರಿ ಹೋಗುತ್ತೆ. ಸರಿ ಅಮೃತ, ನಾನು ಫೋನ್ ಇಡ್ತೀನಿ. ಆರಾಮಾಗಿರೋದಾ? ಅದು ನೀನಲ್ಲಿ ಮೆರಿತಾ ಇರಬೇಕಾದ್ರೆ. ನನ್ನ ಮಗಳು ಮೊದಲು ಗಂಡನ ಮನೆಗೆ ಹೋಗಬೇಕು. ಅಲ್ಲಿ ತನಕ ನಿನಗೆ ನಿಮ್ಮ ಅಪ್ಪಂಗೆ ಎಷ್ಟು ಗ್ರಾಮ್ ಬೆಣ್ಣೆ ಹಚ್ಚಬೇಕು ಅಂತ ನಾನು ಆಗಲೇ ಅಳತೆ ಮಾಡಿಟ್ಟಿದ್ದೀನಿ ಕಣೆ. ಅಮ್ಮ, ಇವಳು ಜಗತ್ತಲ್ಲಿರೋ ಯಾವುದೇ ಮ್ಯಾರೇಜ್ ಬ್ಯೂರೋಗೆ ಹೋದ್ರು ಇವಳಿಗೆ ಸಿಗೋದು ಗೊಬ್ಬರನೇ. ಅಲ್ಲ, ನೀನು ಆ ಮ್ಯಾರೇಜ್ ಬ್ಯೂರೋದವ್ರಿಗೆ ಏನು ಹೇಳಿದೆ? ಫೋಟೋ ಮತ್ತೆ ಜಾತಕನ ಬದಲಾಯಿಸು ಅಂತ ಹೇಳಿದೆ. ಅದ್ರದ್ದು ಇದಕ್ಕೆ, ಇದ್ರದ್ದು ಅದಕ್ಕೆ. ದುಡ್ಡಿಂದ ಕೊಂಡ್ಕೊಳಕ್ಕಾಗದೆ ಇರೋದು ಏನು ತಾನೇ ಇದೆ ಈ ಪ್ರಪಂಚದಲ್ಲಿ. ಇವರು ಎಷ್ಟು ತಿಪ್ಪರ್ಲಾಗ ಆಗ್ತಾರೋ ಆಗ್ಲಿ ಬಿಡು. ಮದ್ವೆ ನಿಲ್ಸೋದಕ್ಕೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ವಾ?
ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ಇಲ್ಲದೆ ಅನಾಥಾಶ್ರಮದಲ್ಲಿ ಬೆಳೀತಾ ಇದ್ದಾರೆ. ಮಕ್ಕಳಿಲ್ದಿರೋ ಹಿರಿಯರು ವಯಸ್ಸಾಗಿದ್ದ ಕಾಲದಲ್ಲಿ ನಮ್ಮನ್ನು ನೋಡ್ಕೊಳಕ್ ಯಾರೂ ಇಲ್ವಲ್ಲ ಅಂತ ಅಳ್ತಾ ಇದ್ದಾರೆ. ನೀವು ಅಂಥವ್ರ ಹತ್ರ ಒಂದ್ಸತಿ ಮಾತಾಡಬೇಕು. ಆಗ ನಿಮಗೆ ಸಂಬಂಧಗಳ ಬೆಲೆ ಏನು ಅಂತ ಅರ್ಥ ಆಗುತ್ತೆ. ದೇವ್ರು ನಿಮಗೆ ಎಲ್ಲದೂ ಕೊಟ್ಟಿದ್ದಾನೆ. ಇಷ್ಟು ಒಳ್ಳೆ ಕುಟುಂಬ, ಆಸ್ತಿ, ಅಂತಸ್ತು. ಆದರೂ ಎಲ್ಲ ನನಗೊಬ್ಳಿಗೇ ಬೇಕು ಅನ್ನೋ ದುರಾಸೆ ನಿಮಗೆ. ಈ ಮನೆಗೆ ಇನ್ನೊಬ್ಳು ಸೊಸೆ ಬಂದರೆ ಈ ಫ್ಯಾಮಿಲಿನೂ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಕೆಲಸಗಳು, ಜವಾಬ್ದಾರಿಗಳನ್ನು ಹಂಚ್ಕೊಳ್ಳೋಕ್ಕೆ ಇನ್ನೊಬ್ಬರು ವ್ಯಕ್ತಿ ಸಿಗ್ತಾರೆ ಅಂತ ಸಂತೋಷ ಪಡೋದು ಬಿಟ್ಟು ಅರುಣ್ ಸರ್ ಮದುವೆನ ಹೇಗೆ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಛೇ! ಇಂಥ ಮನಸ್ಸು ನಿಮ್ಗೆ ಯಾಕಾದರೂ ಬಂತು? ಏಯ್, ಸಾಕು ನಿಲ್ಸೆ ನಿನ್ನ ಭಾಷಣನ. ಈ ಮನೇಲಿ ಬರೀ ನೀನು ಕೆಲ್ಸದವಳಷ್ಟೇ, ಅಷ್ಟರಲ್ಲೇ ಇರು. ಏಯ್, ಇಲ್ಲಿ ಕೇಳಿಸ್ಕೊಂಡಿರೋದೇನಾದರೂ ನೀನು ಅಲ್ಲಿ ಹೋಗಿ ಊದಿದ್ರೆ ಅಷ್ಟೇ ನಿನ್ನ ಕತೆ. ಚಾಡಿ ಹೇಳೋ ಬುದ್ಧಿ ನನ್ನ ಜಾಯ್ಮಾನದಲ್ಲೇ ಇಲ್ಲ. ಮೇಡಮ್ ಅವರು ಅರುಣ್ ಸರ್ ಮದುವೆ ಬಗ್ಗೆ ತುಂಬಾ ಕನಸು ಕಟ್ಕೊಂಡಿದ್ದಾರೆ. ಅವ್ರ ಮನಸ್ಸನ್ನಾಗಲಿ ಈ ಮನೆನಾಗಲಿ ಒಡೆಯೋ ದುರಾಸೆ ನನಗಿಲ್ಲ. ಜೋಡಿ ಜೀವವು ಒಂದಾಗಲು ಕಾಲ ಕೂಡಿಸೋ ಕ್ಷಣ ಕ್ಷಣಗಳೇ ಜೀವ ಜೀವದ ಬಾಂಧವ್ಯಕ್ಕೆ ಪ್ರೇಮ ಬಂಧದ ಇನಿದನಿಗಳೇ ಮನಸ್ಸಿನ ಮಾತಿಗೆ ಹೃದಯದ ಸಾಕ್ಷಿಗೆ ಒಲವಿನ ಮನೆಯಲ್ಲಿ ಬಂಧಿಸೋ ಸಮಯವೇ ಅಮೃತ ಘಳಿಗೆ ಅಮೃತ ಘಳಿಗೆ ಅಮೃತ ಘಳಿಗೆ ಅಮೃತ ಘಳಿಗೆ. ಅರುಣ್, ಬನ್ನಿಯಪ್ಪ, ಬಾಯಿಲಿ. ಹೇಳಿ ಅಜ್ಜಿ. ನಾವೆಲ್ಲ ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ ಕಣೋ. ಬೇಗ ರೆಡಿಯಾಗಿ ಬಂದ್ಬಿಡು. ಅಜ್ಜಿ, ಸಾಕಾಯ್ತು ನನಗೆ, ಬಿಟ್ಬಿಡಿ ನನ್ನ. ವಾರಕ್ಕೊಂದು ಹುಡುಗಿ ನೋಡೋದು, ಒಂದು ಅವ್ರು ಬೇಡ ಅನ್ನೋದು, ಇಲ್ಲ ನಮಗೆ ಸರಿಯಾಗಿಲ್ಲ ಅಂತ ನಾವು ಬೇಡ ಅನ್ನೋದು. ಆ ಕಡೆ ನನಗೆ ಬಿಸ್ನೆಸ್ ಕಾಂಟ್ರಾಕ್ಟ್ ಬಗ್ಗೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಕೂಡ ಮಾಡೋಕ್ಕಾಗ್ತಿಲ್ಲ. ಮನೆಗೆ ಬಂದ್ರೆ ಸಾಕು ಹುಡುಗಿ ಬಗ್ಗೆ, ಇಲ್ಲ ಹುಡುಗಿ ಮನೆತನವ್ರ ಬಗ್ಗೆನೇ ಮಾತು. ನನಗಂತೂ ತಲೆ ಚಿಟ್ಟಿಡಿತಾ ಇದೆ.